ಚಿಕ್ಕಮ್ಮೋರೆ, ಇವತ್ ಭಾನುವಾರ ಎಲ್ಲಿ ಹೋಗ್ತಿದ್ದೀರಾ ಅಂತ ಮಾಲ್ತಿ ಇಂಚರ ಕೇಳಿದ್ಲು. ಅಯ್ಯೋ ಆಂಟಿ, ನಾನು ಹೇಳೋದ್ ಮರ್ತಿದ್ದೆ. ನಮ್ ಕಂಪ್ನಿ ಆನ್ಯುವಲ್ ಮೀಟಿಂಗ್ ಇದೆ, ಅದಕ್ಕೆ ನಾನು ಶಾಪಿಂಗ್ ಮಾಡೋಕೆ ಅಂತ ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ಜೊತೆಗೆ ಆರ್ಯನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಆರ್ಯನ್ ಶೂಸ್ ಕಟ್ತಾ ಹೇಳಿದ್ಲು. ಅರೆ, ಅದಕ್ಕೆ ಅಂತ ನೀವ್ಯಾಕೆ ಹೊರಗೆ ಹೋಗ್ಬೇಕು? ನಿಮಗ್ ಯಾವ ತರ ಬಟ್ಟೆ ಬೇಕು ಅಂತ ನನಗ್ ಹೇಳಿ, ನಾನು ಡಿಸೈನರ್ನೇ ಮನೆಗ್ ಕರೆಸ್ತೀನಿ ಅಂತ ಮಾಲ್ತಿ ಹೇಳಿದ್ಲು. ಬೇಡ ಬೇಡ, ಆ ಕಷ್ಟ ಯಾಕೆ ತಗೊಳ್ತೀರಾ? ನನ್ಗೆ ಹೊರಗೆ ಹೋಗಿ ಅಂಗಡಿಗಳಿಂದ ತಗೊಂಡೆ ಅಭ್ಯಾಸ ಅಂತ ನಗ್ತಾ ಹೇಳಿದ್ಲು. ಅಷ್ಟ್ರಲ್ಲೇ ಸಂಗಮ್ ಕೂಡ ಕೆಳಗಿಳಿದು ಬಂದ. ಅವನ್ ಮಾಲ್ತಿ ಮತ್ತೆ ಇಂಚರ ನಡುವೆ ನಡೀತಿರೋ ಮಾತುಕತೆನ ಕೇಳ್ತಾನೇ ಇದ್ದ. ಅವನ್ ಕೆಳಗಿಳಿದು ಬಂದಿದ್ ನೋಡಿ, ಡ್ಯಾಡ್, ನಾವು ಶಾಪಿಂಗ್ ಹೋಗ್ತಿದೀವಿ, ನೀವು ಬರ್ತೀರಾ ಅಂತ ಆರ್ಯ ಖುಷಿಯಲ್ಲಿ ಕೇಳ್ದ. ಇಂಚರ ಸಂಗಮ್ನೇ ನೋಡ್ತಿದ್ಲು. ಸಂಗಮ್ ಆರ್ಯಂಗೆ ಪೊಲೈಟ್ ಆಗಿ ರೆಫ್ಯೂಸ್ ಮಾಡ್ಲಿ ಅಂತ ಅವಳ ಮನ್ಸಲ್ ಅನ್ಕೊಳ್ತಿದ್ಲು. ಇಂಚರ ತುಂಬಾ ನರ್ವಸ್ ಆಗಿ ಸಂಗಮ್ನ ನೋಡ್ತಿದ್ಲು. ಅವಳು ಹೋಗೋ ಕಡೆ ಅವನಿಗೆ ಬರೋದು ಕಷ್ಟ ಅಂತ ಅವಳಿಗೆ ಗೊತ್ತಿತ್ತು. ಆದ್ರೂ ಅವನ್ ಆರ್ಯಂಗೆ ಹೇಗೆ ರೆಫ್ಯೂಸ್ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ಓಕೆ, ನಾನು ನಿಮ್ ಜೊತೆ ಬರ್ತೀನಿ ಅಂತ ಸಂಗಮ್ ಇಂಚರ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಆಗದೆ ಇರೋದನ್ನ ಹೇಳ್ದ. ಅವನ್ ಹೇಳಿದ್ ಕೇಳಿ ಇಂಚರ ಅವನ್ನೇ ಗುರಾಯಿಸ್ಕೊಂಡ್ ನೋಡ್ತಿದ್ಲು. ಸಂಗಮ್ ಅವನ್ ಡ್ರೆಸ್ ಚೇಂಜ್ ಮಾಡೋಕೆ ಅಂತ ರೂಮ್ ಒಳಗ್ ಹೋದ. ಆದ್ರೆ ಇಂಚರ ಮಾತ್ರ ಅವನ್ನೇ ನೋಡ್ತಿದ್ಲು. ಯಾವ ಅಂಗಡಿಗಳು ತಮ್ಮ ಮನೆಗ್ ಬರ್ತಿದ್ರೋ, ಈಗ ಈ ಮನೆ ಓನರೇ ಆ ಅಂಗಡಿಗಳಿಗೆ ಹೋಗೋಕೆ ರೆಡಿ ಇದ್ದ. ಇದನ್ ನೋಡಿ ಒಂದ್ ಕ್ಷಣ ಎಲ್ರೂ ಶಾಕ್ ಆದ್ರು. ಸಂಗಮ್ನ ಇಂಚರ ಅರ್ಥ ಮಾಡ್ಕೊಳ್ಳೋಕ ಆಗ್ತಿರ್ಲಿಲ್ಲ. ಒಂದ್ಸಲ ತುಂಬಾ ಸ್ಟ್ರಿಕ್ಟ್ ಆಗಿರೋನು, ಇನ್ನೊಂದ್ಸಲ ತುಂಬಾ ಕಾಮ್ ಆಗಿ ಚೆನ್ನಾಗ್ ಮಾತಾಡ್ಸೋನು. ಸಂಗಮ್ ವಾಪಸ್ ಬಂದಿದ ತಕ್ಷಣ ಇಂಚರ ಮತ್ತೆ ಆರ್ಯ ಇಬ್ರು ಅವನ್ ಕಾರ್ನಲ್ಲಿ ಕೂತ್ಕೊಂಡ್ರು. ಡ್ರೈವರ್ ಒಂದು ಸ್ಟೋರ್ ಮುಂದೆ ಕಾರ್ ಪಾರ್ಕ್ ಮಾಡ್ದ. ಇಂಚರ ಆ ಸ್ಟೋರ್ ಮುಂದೆ ಇಳಿದಿದ ತಕ್ಷಣ ಅವಳ ಕಾಲ್ಗಳು ನಡ್ಗೋಕ್ ಶುರುವಾದ್ವು. ಇವತ್ತು ಅವಳ ಪರ್ಸ್ಗೆ ದೊಡ್ಡ ಕತ್ರಿ ಬೀಳತ್ತೆ ಅಂತ ಅವಳಿಗೆ ಶಾಕ್ ಆಯ್ತು. ಆದ್ರೆ ಅವಳಿಗೆ ಇದ್ದಿದ್ದ ಭಯಕ್ಕೆ ಏನೂ ಹೇಳೋಕಾಗ್ಲಿಲ್ಲ. ಅವಳ ಕನಸಲ್ಲೂ ಸಂಗಮ್ ತನ್ ಜೊತೆ ಒಂದ್ ಸಣ್ಣ ಡ್ರೆಸ್ಗೋಸ್ಕರ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಸ್ಟೋರ್ ಮುಂದೆ ನಿಂತ್ಕೊಂಡು ಹೋಗ್ಲೋ ಬೇಡ್ವೋ ಅಂತ ಯೋಚನೆ ಮಾಡ್ತಿದ್ದ ಇಂಚರಾಗೆ ಸಂಗಮ್, ಈಗ ನೀನ್ ಈ ಸ್ಟೋರ್ ಹೇಗಿದೆ ಅಂತ ನೋಡ್ಕೊಂಡೇ ನಿಂತಿರ್ತೀಯೋ ಅಥವಾ ಒಳಗ್ ಹೋಗ್ತೀಯೋ ಅಂತ ಹೇಳ್ದ. ಆ ಸ್ಟೋರ್ ಮೇನ್ ಡೋರ್ ಓಪನ್ ಆಗಿ ಸಂಗಮ್ ಮತ್ತೆ ಇಂಚರ ಒಳಗ್ ಹೋಗಿದ ತಕ್ಷಣ ಅಲ್ಲಿದ್ದ ಎಲ್ಲರ ಅಟೆನ್ಷನ್ ಅವ್ರ ಮೇಲಿತ್ತು. ಸಂಗಮ್ ಚಕ್ರವರ್ತಿ ಯಾರ್ನೋ ತಮ್ಮ ಸ್ಟೋರ್ಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಸ್ಟೋರ್ ಮ್ಯಾನೇಜರ್ ಇಂದ ಹಿಡಿದು ಓನರ್ ಕೂಡ ಅಲ್ಲಿ ಹಾಜರಾದ್ರು. ವೆಲ್ಕಮ್ ಸರ್, ವಿ ಆರ್ ವೆರಿ ಆನರ್ಡ್ ಟು ಹ್ಯಾವ್ ಯು ಹಿಯರ್. ನೀವ್ ಬರೋ ವಿಷಯ ನಮಗ್ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಮ್ ಸ್ಟೋರ್ನ ಡೆಕೋರೇಟ್ ಮಾಡಿ ಗ್ರ್ಯಾಂಡ್ ಆಗಿ ರೆಡಿ ಮಾಡ್ತಿದ್ವಿ. ವೆರಿ ಸಾರಿ ಅಂತ ಹೇಳಿದ್ರು. ಇಂಚರ ಸ್ಟೋರ್ ಒಳಗ್ ಬಂದ ತಕ್ಷಣ ಮ್ಯಾನೇಜರ್ ಆಡಿದ ಮಾತುಗಳನ್ನ ಕೇಳಿ ಶಾಕ್ ಆದ್ಲು. ಅವಳು ಆ ಸ್ಟೋರ್ ಡೆಕೋರೇಷನ್ನೇ ನೋಡ್ತಿದ್ಲು. ಇಷ್ಟ ಚೆನ್ನಾಗಿರೋ ಡೆಕೋರೇಷನ್ಸ್ನ ಇಟ್ಕೊಂಡು ಈ ಮ್ಯಾನೇಜರ್ ಇನ್ಯಾವುದ್ರ ಬಗ್ಗೆ ಮಾತಾಡಿ ಸಾರಿ ಹೇಳ್ತಿದ್ದಾರೆ ಅವಳು ಯೋಚನೆ ಮಾಡ್ತಿದ್ಲು. ಇವ್ರಿಗೆ ಡ್ರೆಸ್ಸಸ್ ನೋಡ್ಬೇಕು ಅಂತ ಸಂಗಮ್ ಸ್ಟೋರ್ ಮ್ಯಾನೇಜರ್ಗೆ ಹೇಳ್ದ. ಶ್ಯೂರ್ ಸರ್. ಮ್ಯಾಮ್, ಪ್ಲೀಸ್ ನಮ್ ಜೊತೆ ಬನ್ನಿ ಅಂತ ಮ್ಯಾನೇಜರ್ ಇಂಚರಾನ ಕರೆದ್ರು. ಇಂಚರಾಗೆ ಒಂದು ಡ್ರೆಸ್ ತುಂಬಾ ಇಷ್ಟ ಆಯ್ತು. ಅವಳು ಪ್ರತಿ ಡ್ರೆಸ್ ಅಲ್ಲಿ ಹುಡುಕೋ ತರ ಇದ್ರಲ್ಲೂ ಪ್ರೈಸ್ ಟ್ಯಾಗ್ನ ಹುಡುಕ್ತಿದ್ಲು. ಇದು ಶೋಲ್ಡರ್ ಗೌನ್, ನಿಮ್ಗೆ ತುಂಬಾ ಚೆನ್ನಾಗ್ ಕಾಣುತ್ತೆ. ನಿಮ್ ಫೇರ್ ಕಲರ್ಗೆ ಈ ಡ್ರೆಸ್ ತುಂಬಾ ಚೆನ್ನಾಗ್ ಬ್ಲೆಂಡ್ ಆಗುತ್ತೆ. ನನ್ನ ನಂಬಿ, ಇದನ್ ಹಾಕೊಂಡ್ರೆ ಎಲ್ರೂ ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ. ಅಂಡ್ ಪ್ಲೀಸ್ ಇದನ್ನ ಒಂದ್ಸಲ ಟ್ರೈ ಮಾಡಿ, ಆವಾಗ್ಲೇ ನಿಮ್ಗೆ ಈ ಫ್ಯಾಬ್ರಿಕ್ ಮತ್ತೆ ಅದರ ಸ್ಪೆಷಾಲಿಟಿ ಗೊತ್ತಾಗತ್ತೆ ಅಂತ ಮ್ಯಾನೇಜರ್ ಅವ್ರು ಕೊಟ್ಟಿದ್ದ ಡ್ರೆಸ್ ಬಗ್ಗೆ ತುಂಬಾ ಹೇಳಿದ್ರು. ಇಂಚರಾಗೆ ಈಗ ಅದನ್ನ ಟ್ರೈ ಮಾಡ್ಲೇಬೇಕು ಅಂತ ಅನ್ನಿಸ್ತು. ಅವಳಿಗೆ ಆ ಡಿಸೈನ್ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಅವಳು ಆ ಡ್ರೆಸ್ ತಗೊಂಡು ಚೇಂಜಿಂಗ್ ರೂಮ್ಗೆ ಹೋದ್ಲು. ಅವಳು ಚೇಂಜ್ ಮಾಡ್ಕೊಂಡ್ ಬಂದ್ಮೇಲೆ ಆರ್ಯ ಮತ್ತೆ ಸಂಗಮ್ ಎದುರಿಗೆ ಬಂದ್ಲು. ವಾವ್ ಫ್ರೆಂಡ್, ಯು ಆರ್ ಲುಕಿಂಗ್ ಲೈಕ್ ಅ ಪ್ರಿನ್ಸೆಸ್ ಅಂತ ಆರ್ಯ ಇಂಚರ ಈ ಡ್ರೆಸ್ನಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾ ಇರೋದನ್ನ ನೋಡಿ ಖುಷಿಯಲ್ಲಿ ಹೇಳ್ದ.
ಇಂಚರ ಧರಿಸಿದ್ದು ವೈಟ್ ಗೌನಲ್ಲಿ ಅವಳು ಯಾವುದೇ ಅಪ್ಸರೆಗಿಂತ ಕಮ್ಮಿ ಇರಲಿಲ್ಲ. ಅವಳಿಗೆ ಆ ಡ್ರೆಸ್ ಹೇಳ್ ಮಾಡಿಸ್ದಂಗಿತ್ತು. ಅವಳು ಓಪನ್ ಹೇರ್, ಪಟ್ಪಟ ಅಂತ ಹೊಡ್ಕೋತಿದ್ದ ಕಣ್ಗಳು, ಅವಳು ಕೆಂಪು ಕೆನ್ನೆ, ಸಣ್ಣದಾಗಿ ನಾಚ್ಕೊಳ್ತಿದ್ದ ಅವಳ ತುಟಿ ಎಲ್ಲವೂ ಅವಳನ್ನ ಇನ್ನೂ ಸುಂದರವಾಗಿ ಕಾಣೋ ಥರ ಮಾಡಿತ್ತು. ಆರ್ಯ ಅವಳನ್ನ ಹೊಗಳಿದ್ ನೋಡಿ ಈ ಡ್ರೆಸ್ ಅವಳಿಗೆ ನಿಜವಾಗ್ಲೂ ಸೂಟ್ ಆಗುತ್ತೆ ಅಂತ ಅವಳಿಗನ್ನಿಸ್ತು. ಅವಳಿಗೆ ಖುಷಿಯಾಗಿದ್ದು ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಿಜವಾಗ್ಲೂ? ಇಂಚರ ಕೇಳಿದ್ಲು. ನಿಂಗ್ ನನ್ ಮೇಲ್ ನಂಬಿಕೆ ಇಲ್ಲ ಅಂದ್ರೆ ಡ್ಯಾಡ್ನೇ ಕೇಳು. ಡ್ಯಾಡ್, ಫ್ರೆಂಡ್ ಹೇಗ್ ಕಾಣ್ತಿದ್ದಾಳೆ ಅಂತ ನೀವೇ ಹೇಳಿ ಅಂದ. ಸಂಗಮ್ಗೆ ಇಂಚರಾನ ಈ ಡ್ರೆಸ್ನಲ್ಲಿ ನೋಡ್ದಾಗಿಂದ ಅವನು ತನ್ನ ಲೋಕದಲ್ಲೇ ಕಳೆದೋಗಿದ್ದ. ಅವನ್ ಕಣ್ಣುಗಳು ಅವಳನ್ ಬಿಟ್ಟು ಬೇರೆ ಕಡೆಗ್ ನೋಡೋಕೆ ಇಷ್ಟಪಡ್ತಿರ್ಲಿಲ್ಲ. ಆರ್ಯ ಕೂಗಿದ್ ಕೇಳಿ ಅವನು ತನ್ನ ಲೋಕದಿಂದ ವಾಪಸ್ ಬಂದು, ಈ ಡ್ರೆಸ್ ನಿಂಗ್ ಚೆನ್ನಾಗ್ ಕಾಣತ್ತೆ ಅಂತ ಸ್ಮೈಲ್ ಮಾಡ್ತಾ ತುಂಬಾ ಕ್ಯಾಶುವಲ್ ಆಗಿ ಹೇಳ್ದ. ಅವನು ತುಂಬಾ ಕಮ್ಮಿ ಮಾತಲ್ಲಿ ಹೇಳಿದ್ರು ಸಂಗಮ್ ಹೊಗಳಿದ್ ಕೇಳಿ ಇಂಚರ ಕೆನ್ನೆ ಕೆಂಪಾಗಿ ಅವಳು ನಾಚ್ಕೊಂಡ್ಲು. ಅದು ಅವಳಿಗೆ ಗೊತ್ತಾಗ್ಲಿಲ್ಲ, ಆದ್ರೆ ಅಲ್ಲಿದ್ದ ಜನರಿಗೆಲ್ಲ ಅದು ಕಾಣಿಸ್ತಿತ್ತು. ಆರ್ಯ ಮತ್ತೆ ಸಂಗಮ್ ಇಬ್ರು ಹೊಗಳಿದ್ ಕೇಳಿ ಇಂಚರ ಆ ಡ್ರೆಸ್ನ ತಗೊಳ್ಳೋದಾಗಿ ಫೈನಲ್ ಮಾಡಿದ್ಲು. ಆದ್ರೆ ಅವಳಿಗೆ ಈಗ ಅದ್ರ ಪ್ರೈಸ್ ಎಷ್ಟಿರತ್ತೆ ಅನ್ನೋದೇ ಟೆನ್ಷನ್ ಆಗ್ತಿತ್ತು. ಅಯ್ಯೋ, ಈ ಡ್ರೆಸ್ಗೆ ಎಷ್ಟಿರ್ಬೋದು? 3,000, 5,000? ಇಲ್ಲ, ಇದು ದೊಡ್ಡ ಸ್ಟೋರು, ಒಂದು 10,000 ಆದ್ರೂ ಇರ್ಬೋದು. ಅಥವಾ ಅದಕ್ಕಿಂತ ಜಾಸ್ತಿನೇ ಇದ್ರೆ, ಇದು ತುಂಬಾ ಕಾಸ್ಟ್ಲಿ ಇದ್ರೆ ನಾನೇನೋ ಒಂದು ಕಾರಣ ಕೊಟ್ಟು ಇಲ್ಲಿಂದ ಹೋಗ್ತೀನಿ ಹೊರತು ಈ ಡ್ರೆಸ್ ತಗೊಳ್ಳಲ್ಲ. ಅದೇನೇ ಆದ್ರೂ ಸರಿ, ನಾನು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಈ ಡ್ರೆಸ್ ಮಾತ್ರ ಪರ್ಚೇಸ್ ಮಾಡಲ್ಲ. ಇಂಚರ ಮನಸ್ಸಲ್ಲಿ ಇಷ್ಟೂ ಓಡ್ತಾ ಇತ್ತು. ಇಂಚರ ತನ್ನ ಡ್ರೆಸ್ನ ತುಂಬಾ ಲಕ್ಸುರಿಯಸ್ ಆಗಿ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿರೋದನ್ನ ಕಾಣಿಸ್ತು. ಅವಳ ಫೈನಲ್ ಬಿಲ್ ಪ್ರಿಪೇರ್ ಆಗ್ತಿತ್ತು. ಅವಳು ಭಯದಲ್ಲೇ ಕೌಂಟರ್ ಹತ್ರ ಬಂದ್ಲು. ಅವಳು ಅಲ್ಲಿಗೆ ಬರ್ತಿದ್ದಂಗೆ ಸಂಗಮ್ ಕೂಡ ಅಲ್ಲಿ ಬಂದ್ ನಿಂತ್ಕೊಂಡ. ಅವನು ಅವಳ ಹತ್ರ ಬಂದು, ನಾನೊಂದ್ಸಲ ಚೆಕ್ ಮಾಡ್ತೀನಿ ಅಂತ ಇಂಚರ ಹತ್ರ ಸಣ್ಣ ಧ್ವನಿಲಿ ಹೇಳ್ದ. ಇಂಚರ ಅವನಿಗೆ ಹೇಗ್ ಬೇಡ ಅನ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಅಂತ ಇಂಚರ ಸಂಗಮ್ಗೆ ಹೇಳಕ್ಕೂ ಅವನು ಅವಳನ್ನ ದುರ್ಗುಟ್ಕೊಂಡ್ ನೋಡ್ದ. ಅವನು ಅವಳಿಗೆ ಕಣ್ಣಲ್ಲೇ ಬೈತಿದ್ದಾನೇನೋ ಅನ್ನೋ ಥರ ಅವನ್ ಲುಕ್ ಇತ್ತು. ಇದಾದ್ಮೇಲೆ ಎಲ್ರೂ ಮುಂದೆ ಸಂಗಮ್ ತನ್ನ ಪರವಾಗಿ ಪೇ ಮಾಡೋದನ್ನ ನಿಲ್ಸೋ ಧೈರ್ಯ ಇಂಚರಾಗ್ ಬರ್ಲಿಲ್ಲ. ಓ ಗಾಡ್, ಎಂತ ಕೆಲ್ಸ ಆಗೋಯ್ತು ಅಂತ ಇಂಚರ ಇರಿಟೇಷನ್ ಅಲ್ಲಿ ತನ್ನೊಳಗೆ ಗೊಣಗ್ತಾ ಇದ್ಲು. ಅಷ್ಟ್ರಲ್ಲಿ ಸ್ಟೋರ್ ಓನರ್ ಬಂದು, ಪೇಮೆಂಟ್ ರಿಸೀವ್ ಆಗಿದೆ ಸರ್, ಬಿಲ್ಲು ನಿಮ್ ಫೋನಿಗೆ ಬರುತ್ತೆ ಅಂತ ಸಂಗಮ್ ಹತ್ರ ಹೇಳಿದ್ರು. ಇದನ್ ಕೇಳಿ ಇಂಚರಾಗಿದ್ದಿದ್ ಒಂದು ಲಾಸ್ಟ್ ಹೋಪ್ ಕೂಡ ಮುರಿದು ಹೋಯ್ತು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.